ಸಾರಿಗಮಪ ಚಾಂಪಿಯನ್ಶಿಪ್ಗೆ ಸ್ವಾಗತ ಸುಸ್ವಾಗತ. ಇದೊಂದು ಸಂಗೀತ ಹಾಗೂ ಸೌಂದರ್ಯ ಎರಡು ಒಟ್ಟಿಗೆ ಸೇರುವಂತಹ ಅಪರೂಪದ ಸಂದರ್ಭ ಅಂತ ಹೇಳ್ಬೋದು. ಎಷ್ಟು ದಿವಸ ಇವರ ಅಭಿನಯ ನೋಡಿ ನಾವೆಲ್ಲರೂ ಖುಷಿ ಪಡ್ತಿದ್ವಿ. ಇವತ್ತು ನಿಮ್ಮೆಲ್ಲರ ಗಾನ ಪ್ರತಿಭೆಯನ್ನ ನೋಡುವಂಥ ಅವಕಾಶ ನಮಗೆಲ್ಲ ಸಿಗ್ತಾ ಇದೆ. ಮೊದಲಿಗೆ ನಾನು ಅಖಿಲಾಂಡೇಶ್ವರಿ ಅವ್ರನ್ನ ಸ್ವಾಗತಿಸ್ತಾ, ಮೇಡಮ್, ಇವತ್ತು ನಾವು ನಿಮ್ಮನ್ನ ಇಷ್ಟು ಕಾಲ ಅಖಿಲಾಂಡೇಶ್ವರಿ ಅಭಿನಯದಲ್ಲಿ ನೋಡಿದ್ದೀವಿ. ಇವತ್ತು ನೀವು ಮತ್ತೊಮ್ಮೆ ನಮ್ಮ ವೇದಿಕೆಗೆ ಬಂದಿರೋದು ಗಾಯಕರಾಗಿ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ಅದು ತುಂಬ ಸಂತೋಷ ಅನ್ನಿಸ್ತಾ ಇದೆ. ಒಂದು ಮಾತು ಹೇಳ್ತಾರೆ, ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ಗಾನ ರಸಂ ಫಣಿಹಿ ಅಂತ. ಅಂದರೆ ಪಶುಗಳಿಗೂ ಶಿಶುಗಳಿಗೂ ಕೊನೆಗೆ ಸರ್ಪಕ್ಕೂ ಕೂಡ ಸಂಗೀತ ತುಂಬ ಇಷ್ಟ ಅಂತ. ನಮಗೆಲ್ಲ ಇಷ್ಟ ಆಗದೆ ಇರುತ್ತಾ? ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥದ್ದು, ಪ್ರತಿಯೊಬ್ಬರನ್ನು ಒಂದು ಬಂಧನಕ್ಕೆ ಒಳಪಡಿಸುವಂಥದ್ದು ಸಂಗೀತ. ಅಂಥ ಶ್ರೇಷ್ಠವಾದ ಕಲೆಯ ವೇದಿಕೆಯ ಮೇಲೆ ಝೀ ಸಂಗೀತೋತ್ಸವದ ವೇದಿಕೆಯಲ್ಲಿ ನಾವೆಲ್ಲ ನಿಂತಿರೋದಕ್ಕೆ ನನಗಂತೂ ಮನಸ್ಸು ಬಹಳ ಸಂತೃಪ್ತವಾಗಿದೆ. ಈ ಸಮಸ್ತ ಕನ್ನಡ ನಾಡಿನ ಜನತೆಗೆ ಮನರಂಜನೆಯನ್ನು ಧಾರೆ ಎರೆಯೋದಕ್ಕೆ ತುಂಬ ಸಂತೋಷ ಆಗ್ತಿದೆ. ಈಗ ನಮ್ಮ ಡೈರೆಕ್ಟ್ರು ಇದ್ದಾರೆ ಇಲ್ಲಿ, ವಿಜಯ ಲಕ್ಷ್ಮಿ ಸಿಂಗ್ ಮೇಡಮ್. ಸಂಗೀತೋತ್ಸವ ಆ್ಯಂಡ್ ಎಂಟ್ರಿ ಕೂಡ ನಿಮ್ಮ ಹಾಡಿನ ಮೂಲಕನೇ ಶುರು ಆಯಿತು. ನಮಗೆ ಎಷ್ಟು ಖುಷಿ ಆಯಿತು ನಿಮಗೆ ಇಲ್ಲಿ ಬಂದು? ನಾನು ಇವತ್ತು ಹೇಳಲೇಬೇಕು, ಇದು ನನ್ನ ಒನ್ ಆಫ್ ದ ಫೇವ್ರೆಟ್ ಶೋ. ಇದು ನಾನು ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋದು ಇದೊಂದೇ ಶೋ. ಈ ವೇದಿಕೆಗೆ ನಾವು ಇವತ್ತು ಬರ್ತಾ ಇದ್ದೀವಿ ಅಂದರೆ ಅದು ನಮ್ಮ ಪುಣ್ಯ. ಸೊ ನಾನು ಫಸ್ಟ್ ಈ ವೇದಿಕೆಗೆ ಬಂದಿದ್ದು ವಿಜಯ್ ಪ್ರಕಾಶ್ ಅವರು ಆ್ಯಂಕರ್ ಆಗಿದ್ದರು 14 years ಬ್ಯಾಕ್. ಈ ಬಂಧನಕ್ಕೋಸ್ಕರ ನಾನು ಮನೋಮೂರ್ತಿ ಬಂದಿದ್ವಿ. ಅವತ್ತು ನಾನು ಜಡ್ಜ್ ಆಗಿದ್ದೆ. ಅರೆ, ಸೊ ಅದಾದ್ಮೇಲೆ ಇವತ್ತು ಬರ್ತಾ ಇದ್ದೀನಿ. ಸೊ ತುಂಬ ಸಂತೋಷ ಆಗ್ತಾ ಇದೆ. ಆ್ಯಂಡ್ ನಾನು ನಿಜವಾಗ್ಲೂ ಕಾತ್ರದಿಂದ ಕಾಯ್ತಾ ಇದ್ದೀನಿ ಹಾಡುಗಳನ್ನು ಸವಿಯೋಕೆ. ಈಗ ಹಿಟ್ಲರ್ ಎಲ್ಲಿದ್ದಾರೆ? ಎಲ್ಲರ ಹಾಟಲ್ಲಿ ಇನ್ನಾಕ್ಬಿಟ್ಟಿದ್ದೀರಾ ಹಿಟ್ಲರ್ ಅವರೇ ನೀವು. ಎನಿವೆ, ಥ್ಯಾಂಕ್ ಯು. ಸರಿಗಮಪ ಈ ಸ್ಟೇಜು ನಿಜವಾಗ್ಲೂ ಸ್ಪೆಷಲ್ ಇದು. ಯಾಕಂದರೆ ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ. ಯಾಕಂದ್ರೆ ನನಗೆ ತುಂಬ ಚಿಕ್ಕ ವಯಸ್ಸಿಂದ ಹಾಡಬೇಕು ಅನ್ನೋದು ಆಸೆ ಇತ್ತು, ಬಟ್ ಐ ಆಮ್ ನಾಟ್ ಅ ಗುಡ್ ಸಿಂಗರ್. ಆ್ಯಂಡ್ ಲಾಂಗ್ ಬ್ಯಾಕ್ ಅಂದರೆ ಸರಿಗಮಪ ತುಂಬ ಹಿಂದೆ ಬಂದಾಗ ಅವಾಗ ಆ್ಯಕ್ಚುಲಿ ನಾನು ಎಲ್ಲ ಆ್ಯಂಕರಿಂಗ್ ಮಾಡ್ತಾಯಿದ್ದೆ ರೆಗ್ಯುಲರಾಗಿ. ಆವಾಗ ನನಗೆ ತುಂಬ ಆಸೆ ಪಟ್ಟಿದ್ದು ಶೋ, ಈ ಶೋನ ಆ್ಯಂಕರ್ ಮಾಡ್ಬೇಕು ನಾನು ಅಂತ ತುಂಬ ಆಸೆ ಪಡ್ತಾ ಇದ್ದೆ ನಾನು. ಬಟ್ ಅದಾಗಲಿಲ್ಲ. ಇವತ್ತು ನನಗೆ ಎಕ್ಸ್ಟ್ರಾ ಮರ್ಯಾದೆ ಸಿಕ್ಕಿದೆ, ಒಂದು ಎಕ್ಸ್ಟ್ರಾ ಪ್ರೀತಿ ಸಿಕ್ಕಿದೆ. ಇವತ್ತು ಈ ಸ್ಟೇಜ್ ಮೇಲೆ ಇಲ್ಲಿ ಬಂದು ನಾನು ಹೀಗೆ ನಿಂತ್ಕೊಂಡಿರೋದು ಐ ಆಮ್ ರಿಯಲಿ ಅಂದರೆ ಹಾರ್ಟ್ಫುಲ್ಲಾಗಿ ತುಂಬ ಖುಷಿ ಆಗ್ತಾ ಇದೆ ನನಗೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ವೆಲ್ಕಮ್. ಈಗ ಆರ್ಯವರ್ಧನ್. ಬಹಳ ಸಂತೋಷ ಇದೆ ಅಮ್ಮ ನನಗೆ. ಇನ್ನೊಂದು ಈ ಮೇಳ ಇದೆ ಅಲ್ಲ, ಇಷ್ಟೊಂದು ಜನಗಳ ಮೇಳ ಇವತ್ತಿನ ಕಾಲದಲ್ಲಿ ನೋಡೋದೇ ಅಪರೂಪ. ಅದನ್ನು ನಾವು ನೋಡ್ತಾ ಇದ್ದೀವಿ. ಅವ್ರಗಳ ಜೊತೆಯಲ್ಲಿ ನಾವು ಇವತ್ತು ಪರ್ಫಾರ್ಮ್ ಮಾಡ್ತಿದ್ದೀವಿ. ಇವತ್ತು ಒಂದು ಹಾಡು ಹೇಳೋದಕ್ಕೆ ಅವಕಾಶ ಸಿಗ್ತಿದೆ ಅಂತಂದರೆ ಅದು ನಮ್ಮ ಅದೃಷ್ಟ. ಮಹಾಗುರುಗಳ ಬಗ್ಗೆ ಅವ್ರ ಮುಂದೆ ನಮಗೆ ಈ ಥರದ್ದು ಒಂದು ಅವಕಾಶ ಸಿಗ್ತಿರೋದೇ ನಾವು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿ ಬಂದಿದ್ದೀವಿ. ನಕ್ಷತ್ರಗಳೇ ಇದೆಲ್ಲ ನೋಡ್ತಾ ಇದ್ದಾರೆ, ನಕ್ಷತ್ರಗಳೇ ಕಾಣಿಸ್ತಾವೆ ನಮಗೆ. ಅದು ನಮಗೆ ಇವತ್ತು ಒಂದು ಅವಕಾಶ ಜೀ ಕನ್ನಡ ನಮಗೆ ಕೊಟ್ಟಿದೆ. ಇದು ನಿಜಕ್ಕೂ ನಾವು ಅದೃಷ್ಟವಂತರು. ನೀವು ಬಂದಿರೋದೇ ನಮಗೆ ಸಂತೋಷ ಆರ್ಯವರ್ಧನ್ ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ವೆಲ್ಕಮ್. ಈಗ ವೇದಾಂತ್ ಹಾಡೋದಕ್ಕೆ ರೆಡಿನಾ? It's my honor with all my heart and humbleness I want to say ವಿಜಯ ಪ್ರಕಾಶ್ ಸರ್, ಹಂಸಲೇಖ ಸರ್, ಅರ್ಜುನ್ ಜನ್ಯ ಸರ್, ಈ ನಿಜವಾಗ್ಲೂ ನಿಮ್ಮ ಮುಂದೆ ನಿಂತ್ಕೊಳ್ಳೋದಕ್ಕೆ ಇಟ್ಸ್ ಅ ಫಂಟಾಸ್ಟಿಕ್ ಮೂಮೆಂಟ್. ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಈ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದಕ್ಕೆ ಒಂದು ಪುಣ್ಯ ಅನ್ನಿಸ್ತಿದೆ. ಆ್ಯಂಡ್ ಸ್ಪೆಷಲಿ ಎಲ್ಲರೂ ಇವತ್ತು ಸಿಕ್ಕಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಮೆಂಟರ್ಗಳು, ಐ ಮೀನ್ ಇಟ್ಸ್ ರಿಯಲಿ ಅನ್ ಹಾನರ್ ನಿಮ್ಗಳ ಜೊತೆ ಕೂತು ಈ ವಾದ್ಯಗೋಷ್ಠಿಯಲ್ಲಿ ನಾವು ಒಂದು ಭಾಗವಾಗಿರೋದು ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೇದಾಂತ್. ಈಗ ಶುರು ಮಾಡೋಣ ಜೀ ಕುಟುಂಬದ ಸಂಗೀತೋತ್ಸವ. ಅಮೂಲ್ಯ, ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಹಾಡ್ಕೊಂಡು ಡಾನ್ಸ್ ಮಾಡ್ಕೊಂಡು ಪರ್ಫಾರ್ಮ್ ಮಾಡಿದ್ದು? ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ಡಾನ್ಸ್ ಮಾಡೋದಕ್ಕಿಂತ ನಂಗೆ ಹಾಡಾಡೋದಂದ್ರೆ ತುಂಬಾ ಇಷ್ಟ ಆಯ್ತು. ಬಟ್ ಇವತ್ತು ಈ ಸ್ಟೇಜ್ ಸಿಕ್ಕಿದೆ ಹಾಡಾಡೋದಕ್ಕೆ, ತುಂಬಾ ಖುಷಿ ಆಗ್ತಿದೆ. ಅದು ಸರಿಗಮಪ ಸ್ಟೇಜ್ ಅಲ್ಲಿ ನಿಂತು ಹಾಡಾಡ್ತಿರೋದು. 3 ಜಡ್ಜಸ್ ನಾವು ಟಿವಿನಲ್ಲಿ ನೋಡ್ತಾ ಇದ್ವಿ. ಲೈಕ್ ಇವತ್ತು ನಿಮ್ಗಳ ಮುಂದೆ ಹಾಡಾಡ್ತಿರೋದು ನನಗೆ ತುಂಬಾ ಖುಷಿ. ಸೂಪರ್.
ಹಾಡೋದೇ ಒಂದ್ ಚಾಲೆಂಜ್ ವಿ.ಪಿ. ಸರ್. ಅದರಲ್ಲಿ ಆಕ್ಟ್ ಮಾಡ್ಕೊಂಡು ಡಾನ್ಸ್ ಮಾಡ್ಕೊಂಡು ಹಾಡಿದ್ದಾರೆ. ನಿಮ್ಗೆ ಹೇಗ್ ಅನ್ಸ್ತೀವಿ ಪರ್ಫಾರ್ಮೆನ್ಸ್? ಅಮೂಲ್ಯ ಅವರೇ, ಅದ್ಭುತವಾದ ಪರ್ಫಾರ್ಮೆನ್ಸ್. ನಿಮ್ಮ ಫಸ್ಟ್ ಲೈನ್ ಅಲ್ಲೇ ಐ ವಾಸ್ ಲೈಕ್ ಏನೋ ಎಷ್ಟು ಶ್ರುತಿ ಶುದ್ಧವಾಗಿದೆ. ಆನೆಸ್ಟ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಅಫ್ ಕೋರ್ಸ್ ನಿಮ್ಮೆಲ್ಲರನ್ನು ವಿಶೇಷವಾಗಿ ನಾವು ಟಿವಿನಲ್ಲಿ ನೋಡ್ತಾ ಇರ್ತೀವಿ, ನಿಮ್ಮೆಲ್ಲ ಪಾತ್ರಗಳನ್ನ ಅಷ್ಟು ಇಷ್ಟಪಡ್ತೇವೆ. ಬಟ್ ಈ ರೀತಿ ಬಂದು ಇಲ್ಲೊಂದು ಪರ್ಫಾರ್ಮೆನ್ಸ್ ನೀವು ಕೊಟ್ಟಿದ್ದು, ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಎಪಿಸೋಡ್ಗೆ ಅದ್ಭುತವಾದ ಚಾಲನೆಯನ್ನು ಕೊಟ್ಟಿದ್ದೀರಾ. ಹರ್ಷ ಈಸ್ ಅನ್ ಅಸೆಟ್ ಟು ಅವರ್ ಸರಿಗಮಪ. ಥ್ಯಾಂಕ್ ಯು ಸರ್. ಐ ಥಿಂಕ್ ದ ಓವರ್ ಆಲ್ ಇಟ್ ವಾಸ್ ಲೈಕ್ ವಾಚಿಂಗ್ ಅ ಮೂವಿ. ಅದ್ಭುತವಾದಂತಹ ಒಂದು ಪ್ರದರ್ಶನ ಇಬ್ಬರಿಂದಲೂ, ಮೇಕಿಂಗ್ ಇಟ್ ಅ ಬಿಗ್ ಸೆಲೆಬ್ರೇಷನ್ ಫಾರ್ ಆಲ್ ಆಫ್ ಅಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಚಂದಿರ ತಂದ ಹುಣ್ಣಿಮೆ ರಾತ್ರಿ. ಚನ್ಯಜಿ ಹಾಡು. ಅಮೂಲ್ಯ ಅವರೇ, ಅಮೇಝಿಂಗ್. ಇಷ್ಟು ಚೆನ್ನಾಗಿ ಹಾಡಿ, ಅದು ಶ್ರುತಿಬದ್ಧವಾಗಿ ಹಾಡಿ, ಎಕ್ಸ್ಪ್ರೆಷನ್ಸ್ ವೇರ್ ಔಟ್ಸ್ಟ್ಯಾಂಡಿಂಗ್. ಹೆಸರಿಗೆ ತಕ್ಕನಾಗೆ ಖಂಡಿತವಾಗ್ಲೂ ಇಂಡಸ್ಟ್ರಿಗೆ ಒಂದು ಅಮೂಲ್ಯವಾದ ಆರ್ಟಿಸ್ಟ್ ಆಗ್ತೀರಾ ನೀವು, ಡೌಟೇ ಇಲ್ಲ. Thank you, sir. ಈ ತರ ನಾನು ನೋಡೇ ಇರಲಿಲ್ಲ. ಮಹಾ ಗುರುಗಳೇ, ಇಬ್ರು ಕಲೆಗಾರರು. ಹೌದು. ಏನ್ ಹೇಳೋದು, ಕಲೆಗೆ ಕಲೆ ಕಂಗ್ರ್ಯಾಚುಲೇಷನ್ಸ್ ಹೇಳುವ ಸಮಯ. ಆಹಾ, ಆತ ಕೂಡ ಕಲೆಗಾರ, ಆಕೆ ಕೂಡ ಕಲೆಗಾರ್ತೆ. ಎಷ್ಟು ಚೆನ್ನಾಗಿ ಹಾಡ್ತೀಯಮ್ಮ ನೀನು. ನಿನಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನಿನಗೊಂದು ಯೂನಿಕ್ ವಾಯ್ಸ್ ಇದೆ. ಆಕ್ಚುಲಿ ಯೂನಿಕ್ ವಾಯ್ಸ್ ಇದೆ. ಸ್ವೀಟ್. ಥ್ಯಾಂಕ್ ಯು ಸರ್. ಹಾಡು ಸಿಂಗಿಂಗ್ ಅಂದ ತಕ್ಷಣನೇ ಆರ್ಯವರ್ಧನ್ ಅವ್ರ ಮುಖದಲ್ಲಿ ಒಂದು ರೀತಿಯ ಕಳೆ, ಒಂದು ರೀತಿಯ ಕಾಂತಿ, ಒಂದು ರೀತಿಯ ಸಂತೋಷ, ಉತ್ಸಾಹ. ಹಾಡಿದ ತಕ್ಷಣ ನಾನು ಅಲ್ಲಿಂದ ಇನ್ನೇನು ಬರ್ಬೇಕು ಅನ್ನೋಷ್ಟ್ರಲ್ಲಿ ಅವ್ರು ಕಾಣೆ ಓಡಾಗ್ಬಿಟ್ರು ಮಹಾಗುರುಗಳ ಹತ್ರ. ಅವ್ರನ್ನ ತಪ್ಕೊಂಡ್ರಿ ಯಾಕೆ? ಆ ಹಾಡನ್ನು ಕೇಳಿದಾಗ ಆ ಕ್ಷಣ ನಮ್ಮನ್ನು ನಾವು ಮರ್ತು ಹೋಗ್ತೀವಿ. ಆ ಒಂದು ಸಾಹಿತ್ಯಕ್ಕೆ, ಆ ಒಂದು ಸಂಗೀತಕ್ಕೆ, ಆ ಒಂದು ಅನುಭವ ಕೊಟ್ಟಿರ್ತಕ್ಕಂಥ ಆ ಮಹಾಗುರುಗಳಿಗೆ ನನಗಿವತ್ತು ಅವಕಾಶ ಸಿಕ್ಕಿದೆ. ಇವತ್ತು ಆ ಭಗವಂತನ ಅನುಗ್ರಹದಿಂದ ಅವ್ರನ್ನ ತಪ್ಕೊಳ್ಳೋ, ಅವ್ರ ಆಶೀರ್ವಾದ ತೊಗೊಳ್ಳೋ ನನಗೊಂದು ಅನುಗ್ರಹ, ಒಂದು ಅದೃಷ್ಟ ಸಿಕ್ಕಿದೆ. ಇಲ್ಲಾಂದರೆ ಏನಾಗತ್ತೆ ಹೇಳಿ. ನಾನು ಗಾಯಕ ಆಗಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಅಂದರೆ ನಾನು 2 ವರ್ಷದ್ದು ಮ್ಯೂಸಿಕ್ ಡಿಪ್ಲೊಮಾ ಮಾಡಿದ್ದೀನಿ ಸರ್, ಹಿಂದೂಸ್ತಾನಿ ಸುಗಮ ಸಂಗೀತದಲ್ಲಿ. ತುಂಬ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ ನಾನು, ತುಂಬ ವೇದಿಕೆಗಳ ಮೇಲೆ ನಾನು ಹಾಡು ಹೇಳಿದ್ದೀನಿ. ಆದರೆ ಇವತ್ತು ಈ ವೇದಿಕೆ ಮೇಲೆ ಇವ್ರುಗಳ ಮುಂದೆ ನಿಂತು ಹಾಡೋದಿದೆಯಲ್ಲ, ನಡ್ಕ ಬಂದ್ಬಿಡುತ್ತೆ ನನಗೆ. Sari ga ma pa pa sa sa pa pa, sari ga ma pa